ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ತುಪ್ಪನ ಯಾವ ರೀತಿ ರೆಡಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿವಾಗ ಅರ್ಧ ಲೀಟ್ರ್ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಬೆಳಗ್ಗೆ ಆ ಕೆನೆನ ತೆಗೆದ್ಬಿಟ್ಟು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇದೇ ರೀತಿ ನಾನು ಒಂದು ವಾರದ ಕೆನೆನ ತೆಗೆದು ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ. ನೋಡಿ, ಇವಾಗ ನಾನು ಇಷ್ಟೊಂದು ಕೆನೆನ ಕಲೆಕ್ಟ್ ಮಾಡಿದ್ದೀನಿ. ಇವಾಗ ನಾನು ಇದನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿಟ್ಟಿರೋ ಕೆನೆನ ಯಾವತ್ತು ನೀವು ತುಪ್ಪ ಮಾಡ್ಬೇಕು ಅಂದ್ಕೊಂಡಿರ್ತೀರೋ ಅವತ್ತು ಅದನ್ನು ತೆಗೆದು ಒಂದು 20 ಮಿನಿಟ್ಸ್ ಹೊರಗಡೆ ಇಡಿ. ಇವಾಗ ನಾನು ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಜಸ್ಟ್ ನೀವು 2 ಮಿನಿಟ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಬೆಣ್ಣೆ ರೆಡಿ ಆಗಿಬಿಡುತ್ತೆ. ನೋಡಿ, ನಾನಿವಾಗ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಜಸ್ಟ್ 2 ಮಿನಿಟ್ಸಲ್ಲೇ ನೀವು ಬೆಣ್ಣೆನ ರೆಡಿ ಮಾಡ್ಕೊಳ್ಬೋದು. ಕೈ ಕೂಡ ಯೂಸ್ ಮಾಡೋ ಥರ ಇಲ್ಲ, ಜಸ್ಟ್ ಸ್ಪೂನಿಂದನೇ ನೀವು ಬೆಣ್ಣೆನ ತೆಕ್ಕೊಳ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ತಣ್ಣೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಇನ್ನೂ ಒಂದು ಸರಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಜಸ್ಟ್ ಎರಡು ಸರಿ ಗ್ರೈಂಡ್ ಮಾಡ್ಕೊಂಡಿದ್ದಕ್ಕೆ ಎಷ್ಟು ಚೆನ್ನಾಗಿ ಬೆಣ್ಣೆ ರೆಡಿ ಆಯಿತು. ನೋಡಿ, ಎಷ್ಟೊಂದು ಈಸಿಯಾಗಿ ನಾವು ಬೆಣ್ಣೆನ ಮನೆಯಲ್ಲೇ ಮಾಡ್ಕೊಳ್ಬೋದಂತ. ನೋಡಿ, ನಾನು ಕೈಯಿಂದ ಕೂಡ ತೆಗಿಯೋದಿಲ್ಲ, ಜಸ್ಟ್ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಅದರಿಂದನೇ ಇವಾಗ ಬೆಣ್ಣೆನೆಲ್ಲ ಒಂದು ಪಾತ್ರೆಯಲ್ಲೇ ನೀರು ಹಾಕ್ಕೊಂಬಿಟ್ಟು ಇವಾಗ ಈ ಬೆಣ್ಣೆನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀರಲ್ಲಿ ಬೆಣ್ಣೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಎಷ್ಟೊಂದು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಅಂತ ಹೇಳ್ಬಿಟ್ಟು. ಜಸ್ಟ್ ಸ್ಪೂನಿಂದನೇ ನೀವು ಎಲ್ಲನೂ ತೆಕ್ಕೊಳ್ಬೋದು, ಅಷ್ಟೊಂದು ಗಟ್ಟಿಯಾಗಿ ಬಂದಿದೆ. ನೀವು ಕೈಯಿಂದ ಕೂಡ ಯೂಸ್ ಮಾಡೋ ಥರ ಇಲ್ಲ, ಅಷ್ಟೊಂದು ಚೆಂದ ಬಂದಿದೆ. ನೋಡಿ, ನಾವು ಹೊರಗಡೆ ತುಪ್ಪ ತರೋದು ಬದಲು ಮನೆಯಲ್ಲೇ ಹಾಲಿಂದನೇ ಕೆನೆ ತೆಗೆದಿಟ್ಕೊಂಡು ಈಸಿಯಾಗಿ ಮನೆಯಲ್ಲೇ ತುಪ್ಪ ಮಾಡ್ಕೊಳ್ಬೋದು. ನೋಡಿ, ಪ್ಯೂರ್ ತುಪ್ಪ ಕೂಡ ಆಗುತ್ತೆ ಮತ್ತು ದುಡ್ಡು ಕೂಡ ವೇಸ್ಟ್ ಆಗೋದಿಲ್ಲ. ಸುಮ್ಮನೆ ಕೆನೆನ ವೇಸ್ಟ್ ಮಾಡೋ ಬದಲು ಈ ಥರ ಕೆನೆನ ಸೇವ್ ಮಾಡಿಕೊಂಡು ಮನೆಯಲ್ಲೇ ಈಸಿಯಾಗಿ ಬೆಣ್ಣೆ ಮಾಡ್ಕೊಳ್ಳಿ. ನಾನು ಇವಾಗ ಈ ಬೆಣ್ಣೆನ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ಪೂನಿಂದನೇ. ನೋಡಿ, ಬೆಣ್ಣೆನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀರನ್ನೆಲ್ಲ ತೆಗೆದಿಟ್ಕೊತೀನಿ. ನೋಡಿ, ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಬೆಣ್ಣೆ ಎಲ್ಲ ಕ್ಲೀನ್ ಆದಮೇಲೆ ನಾವಿವಾಗ ನೀರನ್ನೆಲ್ಲ ತೆಗಿಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ. ಜಸ್ಟ್ ಅರ್ಧ ಲೀಟ್ರ್ ಹಾಲಿಂದ ಒಂದು ವಾರಕ್ಕೆ ಇಷ್ಟೊಂದು ಬೆಣ್ಣೆ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಾನು ನೀರನ್ನೆಲ್ಲ ಇವಾಗ ಸೋಸಿಟ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ತುಪ್ಪ ಮಾಡ್ಕೊಳ್ಳೋಣ. ನಾನು ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಚೆನ್ನಾಗಿ ಬೆಣ್ಣೆನ ಕರಗಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿಟ್ಟರೆ ತುಪ್ಪ ಎಲ್ಲ ಸೀದೋಗುತ್ತೆ, ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ತುಪ್ಪ ಮಾಡ್ಕೊಳ್ಬೇಕು. ನೋಡಿ, ನಾನಿವಾಗ ಬೆಣ್ಣೆನ ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ಪೂನಿಂದ ಕಲಿಸ್ಕೊತಾ ಇರಿ. ನೋಡಿ, ಇವಾಗ ಬೆಣ್ಣೆ ಎಲ್ಲ ಕರಗ್ತಾ ಇದೆ. ಸ್ಪೂನಿಂದ ಚೆನ್ನಾಗಿ ಕಲಿಸ್ಕೊತಾನೆ ಇರ್ರಿ. ಇವಾಗ ನೋಡಿ, ಎಲ್ಲ ಬೆಣ್ಣೆನೂ ಚೆನ್ನಾಗಿ ಕರಗ್ತಾ ಇದೆ. ನೋಡಿ ಯಾವ ಥರ ಬೆಣ್ಣೆ ಎಲ್ಲ ಇವಾಗ ನೀಟಾಗಿ ಕರಗಿದೆ. ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಳ್ಳೋದ್ರಿಂದ ತುಪ್ಪ ಚೆನ್ನಾಗಿ ಸ್ಮೆಲ್ ಬರುತ್ತೆ. ನೋಡಿ, ಇವಾಗ ತುಪ್ಪ ರೆಡಿ ಆಗ್ತಾ ಇದೆ. ಎಲ್ಲನೂ ಬೆಣ್ಣೆ ಎಲ್ಲ ಕರಗಿಬಿಟ್ಟು ಇವಾಗ ತುಪ್ಪ ರೆಡಿ ಆಗ್ತಾ ಇದೆ. ಇವಾಗ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ತುಪ್ಪ ರೆಡಿ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಮನೆಯಲ್ಲೇ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಬೆಣ್ಣೆನ ಮಾಡ್ಕೊಳ್ಬೋದು. ಬೆಣ್ಣೆ ಮಾಡ್ಕೊಂಡ್ಮೇಲೆ ತುಪ್ಪ ಮಾಡ್ಕೊಳ್ಳೋದೇನು ಅಷ್ಟೊಂದು ಕಷ್ಟನೇ ಅಲ್ಲ. ನೋಡಿ, ಇವಾಗ ತುಪ್ಪ ರೆಡಿ ಆಗ್ತಾ ಇದೆ. ನೋಡಿ, ಇವಾಗ ತುಪ್ಪ ಚೆನ್ನಾಗಿ ಕುದೀತಾ ಇದೆ. ಇವಾಗ ಆಲ್ಮೋಸ್ಟ್ ತುಪ್ಪ ರೆಡಿ ಆಗ್ತಾ ಇದೆ. ನೋಡಿ,
ಕೆಳಗಡೆ ಎಲ್ಲ ವೇಸ್ಟ್ ಇರೋದೆಲ್ಲ ಕೆಳಗಡೆ ಹೋಗಿ ಕೂತ್ಕೊಂಡಿದೆ. ಇವಾಗ ನೋಡಿ ತುಪ್ಪ ಯಾವ ಥರ ಕಲರ್ ಕೂಡ ಚೇಂಜ್ ಆಗಿದೆ. ತುಪ್ಪ ರೆಡಿ ಆದಮೇಲೆ ತುಪ್ಪದ ಸ್ಮೆಲ್ ಬರುತ್ತೆ ನೋಡಿ, ಆವಾಗ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನೋಡಿ ಇವಾಗ ಬಬಲ್ಸ್ ಬರ್ತಾಯಿದೆ ಅಂದರೆ ತುಪ್ಪ ರೆಡಿ ಆಗಿದೆ ಅಂತಲೇ ಅರ್ಥ. ನಾವು ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸೊ ನೋಡಿ ಇವಾಗ ತುಪ್ಪ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಗಡಿಯಲ್ಲಿ ಸಿಗುತ್ತಲ್ವ ಅದೇ ಥರನೇ ತುಪ್ಪ ರೆಡಿಯಾಗಿದೆ. ನಾವಿವಾಗ ಇದನ್ನು ಸೋಸ್ಕೊಳ್ಳೋಣ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಸೋಸ್ಕೊಳ್ಳಿ. ನೋಡಿ ಇವಾಗ ಕೆಳಗಡೆ ಎಲ್ಲ ವೇಸ್ಟ್ ಇರೋದೆಲ್ಲ ಕೆಳಗಡೆ ಪಾತ್ರೆಗೆ ಅಂಟ್ಕೊಂಡಿದೆ ನೋಡಿ. ತುಪ್ಪ ಮಾತ್ರ ಮೇಲ್ಗಡೆ ಇರುತ್ತೆ ನೋಡಿ. ಇವಾಗ ತುಪ್ಪ ರೆಡಿ ಆಯಿತು. ಜಸ್ಟ್ ಅರ್ಧ ಲೀಟ್ರ್ ಹಾಲಿಂದ ನೀವು ಒಂದು ವಾರಕ್ಕೆ ಇಷ್ಟೊಂದು ತುಪ್ಪನ ರೆಡಿ ಮಾಡ್ಕೊಳ್ಬೋದು ನೋಡಿ. ಎಷ್ಟು ಚೆನ್ನಾಗಿ ತುಪ್ಪ ರೆಡಿ ಆಯಿತು ಅಂತೇಳಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.